ಒಬ್ರು ಕಾಲರ್ ಇದ್ದಾರೆ, ಕಮಲಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಕಮಲಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀವಿ. ಓಕೆ, ಏನ್ ನನ್ನ ಪ್ರಶ್ನೆ? ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ್ ಬಗ್ಗೆ ಎಷ್ಟು ವರ್ಷ ಮಗನಿಗೆ? ಮಗನಿಗೆ ಈಗ 19 ವರ್ಷ ಮೇಡಮ್. ಓಕೆ, ಏನ್ ಕೇಳ್ಬೇಕಿತ್ತು? ವಿದ್ಯಾಭ್ಯಾಸ, ಉದ್ಯೋಗ? ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. BCA ಮಾಡ್ತಾನೆ. ಓಕೆ, ರಾಶಿ ಯಾವ್ದು ಗೊತ್ತಾ? ಮೇಷ ರಾಶಿ, ಕೃತಿಕ ನಕ್ಷತ್ರ ಮೇಡಮ್. ಮೇಷ ರಾಶಿ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ಕಾರ ಕಮಲಮ್ಮ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಅವನ ಬಗ್ಗೆ ಕೇಳ್ಬೇಕಿತ್ತು. ವಿದ್ಯಾಭ್ಯಾಸ ಗೊತ್ತಾಯ್ತು. ವಿದ್ಯಾಭ್ಯಾಸಕ್ಕೆ ನೋಡಿ, ಮೇಷರಾಶಿಗೆ ಈ ಪಂಚಮ ಸ್ಥಾನದ ಅಧಿಪತಿ ಸೂರ್ಯ. ಹೀಗಾಗಿ ಸೂರ್ಯನಿಗೆ ತುಂಬ ಬಲ ಇದೆ. ಈಗಲೂ ಬಲ ಬರ್ತದೆ ಮುಂದೆ ಕೂಡ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ. ಜೇನು ತುಂಬ ಇಷ್ಟ, ಪ್ರಿಯ. ಜೇನಿನ ಆದ ಪ್ರಸಾದ ತಿನ್ನಿಸಿ. ಎಷ್ಟೊತ್ತು ಹೇಳಿದೆ ಪ್ರಸಾದ ಮಹಿಮೆ. ಪ್ರಸಾದ ತಿನ್ನಿಸೋದ್ರಿಂದ ಅವರಿಗೆ ಶಕ್ತಿ ಬರುತ್ತೆ. ಅದು ವಿವೇಕ. ತುಂಬ ಶಿವ ಜ್ಞಾನದ ಅಧೀಶ್ವರ. ಹೀಗಾಗಿ ಅದು ತುಂಬ ಅನುಕೂಲ ಆಗುತ್ತೆ. ಮುಂದಿನ ಹೈಯರ್ ಸ್ಟಡೀಸಿಗೆ ಅನುಕೂಲ ಆಗುತ್ತೆ ಅವರಿಗೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮಂಜುನಾಥ್ ಅವರು ಬೀದರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಏನ್ ಪ್ರಶ್ನೆ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ಏನ್ ಪ್ರಶ್ನೆ? ಏನ್ ಕೇಳಬೇಕಿತ್ತು? ವಿದ್ಯಾಭ್ಯಾಸ ಬಗ್ಗೆ. ವಿದ್ಯಾಭ್ಯಾಸದ ಬಗ್ಗೆ. ಓಕೆ, ನಿಮ್ ರಾಶಿ ಗೊತ್ತಾ? ಸಿಂಹ ರಾಶಿ. ಸಿಂಹ ರಾಶಿ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ವಿದ್ಯಾಭ್ಯಾಸಕ್ಕೆ ಈಗ ಗುರು ಅಧಿಪತಿ, ನಿಮಗೆ ಪಂಚಮಾಧಿಪತಿ. ಹೀಗಾಗಿ ಗುರು ಈಗ ಮುಂದೆ ಮೇ ನಂತರದಲ್ಲಿ ಲಾಭಸ್ಥಾನಕ್ಕೆ ಬರ್ತಾನೆ, ಉಚ್ಚಾಭಿಲಾಷಿ ಆಗ್ತಾನೆ. ಓದಬಹುದು, ಚೆನ್ನಾಗಿದೆ. ನಿಮ್ಮ ರಾಶಿ ಪ್ರಕಾರ ಗುರುವಿನ ಸಂಚಾರದ ಪ್ರಕಾರ ಉತ್ತಮವಾಗಿದೆ. ಗುರು ಅವನು ನ್ಯಾಯಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು, ಶನೈಶ್ಚರನ ಹಾಗೆಯೇ ಅದಕ್ಕಿಂತಲೂ ಮೇಲೆ ವಿವೇಕ ಸ್ಥಾನದಲ್ಲಿರ್ತಕ್ಕಂಥವನು. ಹೀಗಾಗಿ ನೀವು ಕಾನೂನು ಇತ್ಯಾದಿ ಸಬ್ಜೆಕ್ಟ್ಗಳಲ್ಲಿ ಓದಲಿಕ್ಕೆ ಅವಕಾಶ ಖಂಡಿತ ಇದೆ. ಅಥವಾ ನೀವು ಯಾವುದಂತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಾವುದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸೈನ್ಸ್ ಇದೆ. ಏನು ಓದ್ತಾ ಇದ್ದೀರಾ? ವಿಜ್ಞಾನ. ಸೈನ್ಸ್ ಆಗಬಹುದು. ನೋಡಿ, ಅಲ್ಲಿ ರಿಸರ್ಚ್ಗೆಲ್ಲ ಅವಕಾಶಗಳು ತುಂಬ ಚೆನ್ನಾಗಿದೆ. ಗುರುವಿನ ಪ್ರಭಾವದಿಂದಾಗಿ ಓದಬಹುದು. ಇವರೇ ಚೆನ್ನಾಗಿದೆ, ಅಧ್ಯಯನ ಮಾಡಿ, ಏನೂ ತೊಡಕಿಲ್ಲ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆಶಾ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಪ್ರಶ್ನೆ ನಿಮ್ದು? ನಮ್ಮ ಮಗ ನೂತನ್ ಅಂತ, ಅವನಿಗೆ ವೃಶ್ಚಿಕ ರಾಶಿ. ಹಾ, ತುಂಬಾ ಚಂಚಲ ಮನ್ಸು. ಅವ್ನಿಗೆ ಏನು ಹೇಳಿದ ಮಾತೇ ಕೇಳಲ್ಲ, ನಮ್ಮ ಮಾತನ್ನು ಕೇಳಲ್ಲ. ಎಷ್ಟು ವರ್ಷ ಮಗನಿಗೆ? ಮಗನಿಗೆ 14 ವರ್ಷ. 14 ವರ್ಷ. ನಮಸ್ಕಾರ ಆಶಾ ಅವರೇ. ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಪಾಪ ನಿಮ್ಗೆ ಗೊತ್ತಾಯ್ತು ಪ್ರಶ್ನೆ. ಮನಸ್ಸು ತುಂಬ ಚಂಚಲವಾಗ್ತಾ ಇದೆ ಅಂತ. ಹೇಳಿದ ಮಾತನ್ನೇ ಕೇಳಲ್ಲ, ಅವನದೇ ಒಂಥರ. ಅದೇ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಹತ್ತಿರದಲ್ಲಿ ಆಂಜನೇಯ ಸನ್ನಿಧಾನ ಇದೆಯಾ ಯಾವುದಾದ್ರೂ? ಐತೆ. ಇದ್ರೆ ಅಲ್ಲಿಗೆ ಸ್ವಲ್ಪ ಬಾಳೆಹಣ್ಣು ಮತ್ತು ಜೇನು ಇವೆರಡನ್ನ ಅಭಿಷೇಕ ಮಾಡಿಸಿ ಪ್ರತಿ ಶನಿವಾರ ಸ್ವಲ್ಪ ತಿನ್ನಿಸಿ. ಪ್ರತಿ ಶನಿವಾರ ಹೀಗೆ ನಿರಂತರವಾಗಿ ಮಾಡಿ, 1 ವರ್ಷ ಕಾಲ ಮಾಡಿ. ಅದು ಈಗಲೇ ಫಲ ಕೊಡುತ್ತೆ ಅಂತ ಹೇಳಲ್ಲ, ನಿರಂತರವಾಗಿ ಮಾಡಿ 1 ವರ್ಷ ತಪಸ್ಸು ಮಾಡಬೇಕು. ಆಮೇಲೆ ಖಂಡಿತ ಅನುಕೂಲ ಆಗ್ತಾ ಹೋಗುತ್ತೆ. ಅವ್ರ ಮನಸ್ಸು ಬುದ್ಧಿ ಏನು ಚಂಚಲವಾಗ್ತಾಯಿದೆ ಅದೊಂದು ಕಂಟ್ರೋಲಿಗೆ ಬರುತ್ತೆ. ತಪ್ಪದೇ ಮಾಡಿ. ಒಳ್ಳೆಯದಾಗಲಿ. ಎಸ್, ಇನ್ನು ಗಾಯತ್ರಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಾಯತ್ರಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಏನ್ ಪ್ರಶ್ನೆ? ಏನು ಮಗನ ಬಗ್ಗೆ? ಪ್ರಶ್ನೆ ನಮ್ಮ ಮಗನ ವಿವಾಹದ ಬಗ್ಗೆ, ಅವನ ಕೆಲಸದ ಬಗ್ಗೆ. ಓಕೆ, ರಾಶಿ ಗೊತ್ತಾ ಮಗಂದು? ರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಿದ್ದೆ. ತಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಂತೋಷ. ತುಂಬಾ ಖುಷಿ ಆಗುತ್ತೆ. ನೀವು ಹೇಳೋದು ವೈಜ್ಞಾನಿಕವಾಗಿ ತುಂಬಾ ಕನೆಕ್ಟ್ ಆಗುತ್ತೆ. ಇದರಿಂದ ನನಗೆ ಬಹಳ ಖುಷಿ ಆಗುತ್ತೆ. ತುಂಬಾ ಪರಿಹಾರ ಎಲ್ಲ ಹೇಳ್ತಾ ಇದ್ದೀರಾ. ಸರಿ, ತುಂಬಾ ಖುಷಿ ಆಯ್ತು. ಮಗನ ಬಗ್ಗೆ ಕೇಳಿ. ಆಯ್ತು, ನಿಮ್ಮ ಮಗನ ಪ್ರಶ್ನೆ ನಂಗೆ ಅರ್ಥ ಆಗಿದೆ. ಒಂದು ವೃತ್ತಿ ಬಗ್ಗೆ ಕೇಳಿದ್ದೀರಾ, ಇನ್ನೊಂದು ವಿವಾಹದ ಬಗ್ಗೆ ಕೇಳಿದ್ದೀರಾ. ವೃತ್ತಿಗೆ ಈಗ ನೋಡಿ, ಈ ರಾಶಿಗೆ ಕರ್ಮಾಧಿಪತಿ ಸೂರ್ಯ ಹೇಳ್ತಾ ಇದ್ದೆ. ಈಗ ಅವನಿಗೆ ಈಗ ಏಪ್ರಿಲ್ ನಂತರದಲ್ಲಿ ಹೆಚ್ಚಿನ ಬಲ ಬರುತ್ತೆ. ಆಗ ಖಂಡಿತ ಅವರಿಗೆ ಅನುಕೂಲಗಳು ಉಂಟಾಗುತ್ತೆ. ವಿವಾಹಕ್ಕೂ ಅಷ್ಟೇ ಚೆನ್ನಾಗಿದೆ. ನನಗನ್ಸುತ್ತೆ ಬಹುಶಃ ಮುಂದಿನ ಆಗಸ್ಟ್ ವೇಳೆಗೆ, ಭಾದ್ರಪದ ಮಾಸ ಆ ವೇಳೆಗೆ ಅವಕಾಶಗಳಾಗುತ್ತೆ. ಹೀಗಾಗಿ ಆತಂಕ ಬೇಡ, ಏನೂ ತೊಡಕುಗಳಿಲ್ಲ. ಮುಖ್ಯವಾಗಿ ಗುರು ಬಲ ಇದೆ. ಇಷ್ಟು ಸಾಕಾಗುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರತಕ್ಕಂತಹ ಗ್ರಹಗಳೆಲ್ಲ ಆಯಾ ಒಳ್ಳೆಯ ಕ್ಷೇತ್ರದಲ್ಲಿರೋದ್ರಿಂದ
ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಈಗ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಪ್ರಶ್ನೆ ಏನು? ಮೇಡಮ್, ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಬಗ್ಗೆ ಅಲ್ವಾ? ಹೌದು ಮೇಡಮ್. ಎಸ್. ರಾಶಿ? ವೃಶ್ಚಿಕ ರಾಶಿ ಮೇಡಮ್. 18/7/75 ಡೇಟ್ ಆಫ್ ಬರ್ತ್. ಓಕೆ, ವೃಶ್ಚಿಕ ರಾಶಿ ಅಲ್ವಾ? ಮಾತಾಡಿ ಶಾಸ್ತ್ರಿಗಳು. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ಕಾರ. ನಮ್ಮ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಉದ್ಯೋಗದ ಬಗ್ಗೆ ನೋಡಿ, ಈಗ ಒಂದು 2 ತಿಂಗಳು ನಿಮಗೆ ಕಳಿಬೇಕು, ಆಮೇಲೆ ಖಂಡಿತ ಒಳ್ಳೆಯ ಫಲ ಬರುತ್ತೆ. ಇದರ ನಿವಾರಣೆಗೆ ಅಂದರೆ ಈ ಒಂದು ಸ್ವಲ್ಪ ಈಗ ಬಲಹೀನತೆ ಆಗಿರೋದ್ರಿಂದ ಈಶ್ವರ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದು ಈಶ್ವರ ಅಥವಾ ಸುಬ್ರಹ್ಮಣ್ಯ ಎರಡರಲ್ಲಿ ಯಾವುದು ಆದೀತು ಅಲ್ಲಿಗೆ ಸ್ವಲ್ಪ ಗೋಧಿ ಹಾಗೂ ತೊಗರಿ ಕಾಳು ಇದನ್ನು ದಾನ ಮಾಡಿ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ಅನುಕೂಲ ಆಗುತ್ತೆ. ನೀವು 2 ತಿಂಗಳು ಇದನ್ನು ಮಾಡಿ. 2 ತಿಂಗಳು ಈ ಒಂದು ದಾನ ಮಾಡೋದ್ರಿಂದ ಮುಂದೆ ತುಂಬ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಜ್ಯೋತಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಏನು ಪ್ರಶ್ನೆ? ಮಗನ ಬಗ್ಗೆ ಕೇಳಕತ್ರಿ. ಎಷ್ಟು ವರ್ಷ ಮಗನಿಗೆ? ಈಗ BSc ಅಗ್ರಿ ಮುಗಿಸ್ತಾದನ್ರಿ, ಮುಂದೆ ಏನ್ ಓದ್ಬೇಕಂತ ಕೇಳಕತ್ರಿ. ಓಕೆ, ರಾಶಿ ಯಾವುದು? ಮಕರ ರಾಶಿ, ಶ್ರವಣ ನಕ್ಷತ್ರ. ಮಕರ ರಾಶಿ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ವಿದ್ಯಾಭ್ಯಾಸಕ್ಕೆ ಮಕರ ರಾಶಿಯವರಿಗೆ ಪಂಚಮದಲ್ಲಿ ಗುರು ಇದ್ದಾನೆ. ಶುಕ್ರನ ಸಂಚಾರ ಕೂಡ ಚೆನ್ನಾಗಿದೆ. ಏನೂ ಆತಂಕ ಬೇಡ. ಒಂದು ಸರಳವಾದ ಮಂತ್ರ ನೀವು ಬರ್ಕೊಳ್ಳೋಕ್ಕಾದರೆ ಬರ್ಕೊಳ್ಳಿ, ಅಥವಾ ರೆಕಾರ್ಡ್ ಆದರೂ ಮಾಡ್ಕೊಳ್ಳಿ. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ಮಂತ್ರ ತುಂಬ ಸರಳವಾದದ್ದು. ಇದನ್ನು ಪ್ರತಿ ದಿವಸ ಹೇಳ್ಕೊಳಕ್ಕೆ ಹೇಳಿ. ಕನಿಷ್ಠ 28 ಬಾರಿ ಹೇಳ್ಕೊಳ್ಳಿ ಪ್ರತಿ ದಿವಸ. ಸಾಧ್ಯವಾದರೆ 108 ಸಲ, ಇಲ್ಲ 28 ಬಾರಿ. ಒಳ್ಳೆಯದಾಗಲಿ. ಎಸ್. ಇನ್ನು ಚಿಕ್ಕಮಗಳೂರಿನಿಂದ ಸತೀಶ್ ಕರೆ ಮಾಡಿದ್ದಾರೆ. ನಮಸ್ತೆ ಸತೀಶ್ ಅವರೇ. ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ನೀವು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀವಿ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ರಾಶಿ? 1/5/68 ವೃಷಭ ರಾಶಿ. ವೃಷಭ ರಾಶಿ. ರಾಶಿ ಹೇಳಿದ್ರೆ ಸಾಕು. ಓಕೆ, ನಿಮ್ಮ ಪ್ರಶ್ನೆ ಏನು? ಮಾತಾಡಿ ಶಾಸ್ತ್ರಿ. ನಮಸ್ಕಾರ ಸತೀಶ್ ಅವರೇ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಗಳೇ. ಮುಂದೆ ನಂಗೆ ಮನೆ ಕಟ್ಟ ಇವಾಗ ಇದೆಯಾ ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದೀನಿ ಗುರುಗಳೇ, ಆಗ್ತಾ ಇಲ್ಲ. ಮನೆ ಬಗ್ಗೆ, ಮನೆ ವಿಚಾರವಾಗಿ ಮನೆಗೆ ನೋಡಿ, ಈಗ ಚತುರ್ಥಾಧಿಪತಿ ಸೂರ್ಯ ನಿಮ್ಮ ರಾಶಿ ಪ್ರಕಾರ ಸೂರ್ಯನಿಗೆ ಇನ್ನೂ ಸದ್ಯಕ್ಕೆ ಬಲ ಇಲ್ಲ. ಮೇ ನಂತರದಲ್ಲಿ ಅಂದರೆ ಏಪ್ರಿಲ್ ನಂತರದಲ್ಲಿ ಅವನಿಗೆ ಹೆಚ್ಚಿನ ಬಲ ಬರುತ್ತೆ. ಆಗ ಪ್ರಯತ್ನ ಮಾಡಿ, ಆಗ ಅನುಕೂಲಗಳಾಗ್ಬಿಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕಾಲ ನಮಗೆ ಎಲ್ಲದಕ್ಕೆ ತಂದು ಕೊಡಬೇಕು ಫಲವನ್ನು. ಕಾಲವಶಾತ್ ನಾವು ಅಂಥ ಫಲ ನಿಷ್ಫಲವಾಗಿರುತ್ತೆ. ಹೀಗಾಗಿ ಬರುತ್ತೆ. ಇನ್ನು 3 ಮಂತ್ಸ್ ಮೇಲೆ ಪ್ರಯತ್ನ ಮಾಡಿ. ಬಹುಶಃ ಈ ಡಿಸೆಂಬರ್ ವೇಳೆಗೆ ನಿಮ್ಗೆ ಖಂಡಿತ ಅನುಕೂಲ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಶಾಸ್ತ್ರಿಗಳೇ, ಶನಿ ಕುರಿತಂತೆ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.